बघायला जाय मग कोण नको बोला. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಹೊರಟಿರೋದು ಆನ್ ರೋಡ್ ಬ್ಯಾಂಗ್ಳೂರ್ ಟ್ರಿಪ್ಪಿಗೆ. ಯಾಕೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳಿ ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೂ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಆನ್ ದಿ ವೇ ಒಂದು ಬ್ರೇಕ್ನ ತೊಗೊಂಡಿದ್ವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ನಿಯರ್ ತುಮಕೂರು ಹತ್ತಿರದಲ್ಲೇ ಅನಿಸುತ್ತೆ. ಅಲ್ಲಿ ನಾವು ಒಂದು ಬ್ಯೂಟಿಫುಲ್ ಆದ ವುಡನ್ ಶಾಪ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಕ್ಸ್ಪೆಷಲಿ ಫಾರ್ ದ ವುಡನ್ ಟಾಯ್ಸ್ ಫಾರ್ ಕಿಡ್ಸ್. ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇತ್ತು, ತುಂಬ ಒಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ. ಆಕ್ಟಿವಿಟಿ ಟಾಯ್ಸ್ ಎಲ್ಲ ಸಾಕಷ್ಟು. ಪರ್ಸ್ನಲಿ ನನಗೆ ಪಾಪು ವುಡನ್ ಟಾಯ್ಸ್ ಕೊಡಬೇಕಂದ್ರೆ ತುಂಬಾ ಇಷ್ಟ. ಅವ್ನು ಹುಟ್ಟಾಗಿಂದು ಇವತ್ತಿಗೂ ನಾನು ವುಡನ್ ಟಾಯ್ಸೇ ಪ್ರಿಫರ್ ಮಾಡ್ತೀನಿ 80%. ಮನೆಗೆ ಯಾರಾದರೂ ಬಂದರೆ ಗಿಫ್ಟ್ ಕೊಟ್ಟರೆ ಮಾತ್ರ ಪ್ಲಾಸ್ಟಿಕ್ ಟಾಯ್ಸ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅವ್ನು ವುಡನ್ ಟಾಯ್ಸ್ನ ಎಲ್ಲ ತೋರಿಸ್ತೀನಿ. ಟ್ರಾವೆಲಿಂಗಲ್ಲಿ ಸ್ಟಾರ್ಟಿಂಗ್ ತುಂಬ ಎಕ್ಸೈಟೆಡ್ ಆಗಿರ್ತಾನೆ, ಅದು ಇದು ನೋಡಿ ಎಲ್ಲ ಮಾಡಿ ಮಲಗಿಬಿಡ್ತಾನೆ ಅವನು. ಫೈನಲಿ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬ್ಯಾಂಗ್ಳೂರ್ಗೆ ನಾವು ಯಾಕೆ ಬಂದ್ವಿ, ಏನೇನು ನಮ್ಗೆ ವರ್ಕ್ ಇತ್ತು ಅಂಥೇಳಿ ವ್ಲಾಗ್ನ ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ. ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದು ಅರೌಂಡ್ 12 to 1 o'clock. ಸೊ ಫಸ್ಟ್ ನಾವು ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋದ್ವಿ. ಯಾಕಂದರೆ ಶ್ರಾವಣ ಮಾಸ ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ. ಮತ್ತು ರಕ್ಷಾಬಂಧನ ಇದೆಲ್ಲ ಇದೆ ಅಂತ ಹೇಳಿಬಿಟ್ಟು ಫಸ್ಟ್ ಚಿಕ್ಕಪೇಟೆಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಚಿಕ್ಕಪೇಟೆಗೆ ಯಾಕೆ ಬಂದ್ವಿ ಅಂದರೆ ಇಲ್ಲಿ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಚಿಕ್ಕಪೇಟೆಗೆ ಬಂದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋ ಐಟಮ್ಸು ಪ್ರತಿಯೊಂದು ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ನಮ್ಮ ಹಾಸ್ಪಿಟಲ್ ಕಂಪೇರ್ ಮಾಡಿದರೆ ಹಾಫ್ ಪ್ರೈಸಿಗೆ ಸಿಕ್ಬಿಡುತ್ತೆ ಅಲ್ಲಿ. ಪ್ರತಿಯೊಂದು ಕೂಡ ಜರ್ಮನ್ ಸಿಲ್ವರ್ ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು, ಗೋಲ್ಡು ಸಿಲ್ವರು ಪ್ರತಿಯೊಂದು ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಲ್ಲಿ. ಇನ್ನೇನು ಆಷಾಢ ಮಾಸ ಮುಗಿಯೋಕ್ಕೆ ಬಂತು, ಶ್ರಾವಣ ಮಾಸ ಬರುತ್ತಲ್ಲ, ಹಾಗಾಗಿ ತುಂಬ ರಶ್ ಇತ್ತಲ್ಲಿ. ಮಾರ್ಕೆಟಲ್ಲಿ ಪ್ಲೇಸೇ ಇರಲಿಲ್ಲ ಓಡಾಡ್ಲಿಕ್ಕೆ ಕೂಡ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ತುಂಬ ದಿನದಿಂದ ಇಸ್ಕಾನ್ ಟೆಂಪಲ್ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು ನಮಗೆಲ್ಲ. ಸೊ ಹಾಗಾಗಿ ನಾವು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ನೀರು ನೋಡಿದ ತಕ್ಷಣವೇ ಪಾಸ್ ಆಗ್ತಾನೆ ಇವನು ನೋಡಿ. ತುಂಬ ದೂರದಿಂದ ಹೋಗಿದ್ವಿ. ಸೊ ಹಾಗಾಗಿ ದೇವ್ರ ದರ್ಶನ ಮಾಡಬೇಕು ಅಂಥೇಳಿ ಟೆಂಪಲ್ಗೆ ಹೋಗಿದ್ವಿ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಒಂದು ಸರಿ ಅಲ್ಲ 10 ರಿಂದ 15 ಸರಿ ಮತ್ತೆ ದರ್ಶನ ಮಾಡ್ಕೊಂಡು ಪಾಪು ದೇವ್ರ ಮುಂದೆ ಹೋಗಿ ಮತ್ತೆ ನಿಲ್ತಾ ಇದ್ದ. ಏನು ಮಾಡೋದು, 10 ರಿಂದ 15 ಸರಿ ಮತ್ತೆ ದರ್ಶನ ಮಾಡಿಬಿಟ್ಟೆ ನಾನು. 1 minute 1 second ಒಂದು ಪ್ಲೇಸಲ್ಲಿ ಇವತ್ತಿಗೂ ಕೂತೇ ಇಲ್ಲ ಅವನು. ಎಷ್ಟು ಎಂಗೇಜಿಂಗ್ ಟಾಯ್ಸ್ ಕೊಟ್ರು ಅವ್ನು ನೋಡೋದೇ ಇಲ್ಲ ಅದನ್ನು. ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ನನಗೂ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಇಂಥ ಮಕ್ಕಳ ಜೊತೆ ಹೇಗೆ ಡೀಲ್ ಮಾಡಬೇಕಂತ ಹೇಳ್ಬಿಟ್ಟು. ಅವನ ಏಜ್ ಬಂದು 1 year 3 months ಅಷ್ಟೇ. ಅವನ ಹಿಂದೆ ನಾನು ಓಡಾಡಿ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗಿದೆ ನನಗಂತೂ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಲಂಚ್ ಮಾಡ್ಕೊಂಡ್ವಿ. ಅದಾದ ನಂತರ ನಾವು ಹೊರಟಿದ್ದು ಮಲ್ಲೇಶ್ವರಂಗೆ. ಹಾಗೆ ಹೋಗ್ತಾ ಆನ್ ದಿ ವೇ ಇತ್ತು, ನಮ್ಗೆ ಒಂದು ಸ್ವಲ್ಪ ಟೈಮ್ ಕೂಡ ಇತ್ತು. ಸೊ ಹಾಗಂತ ಹೇಳಿಬಿಟ್ಟು ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದು. ಅಲ್ಲಿ ಸ್ಕ್ರೀನ್ ಕಾರ್ಡ್ಸು, ಬ್ಯಾಕ್ ಕವರ್ ತುಂಬ ಚೆನ್ನಾಗಿತ್ತು. ಸೊ ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಚೇಂಜ್ ಮಾಡಿಸ್ಕೊಂಡ್ವಿ. ಅದಾದ ನಂತರ ಮತ್ತು ಮಲ್ಲೇಶ್ವರಮಲ್ಲಿ ಕುರ್ತೀಸು, ಫ್ರಾಕ್ಸು ಈ ಥರ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇರುತ್ತೆ. ಹೊಸದಾಗಿ ಬಂದಿರೋ ಎಲ್ಲ ಡಿಸೈನ್ಸು ಮಲ್ಲೇಶ್ವರಮಲ್ಲಿ ಸಿಕ್ಬಿಡುತ್ತೆ, ಬಟ್ ಪ್ರೈಸ್ ಏನು ಕಮ್ಮಿ ಇರಲ್ಲ. ಸೊ ಅಲ್ಲಿ ಒಂದಿಷ್ಟು ಶಾಪಿಂಗ್ನ ಮುಗಿಸಿ ನಾವೆಲ್ಲರೂ ಓರಿಯನ್ ಮಾಲ್ಗೆ ಬಂದ್ವಿ. ರೀಸೆಂಟ್ಲಿನೇ ಮಾಮನ ಮನೆ ಓಪನಿಂಗ್ ಆಗಿತ್ತು. ಹೋಮ್ ಡೆಕಾರ್ಗೆ ಏನಾದರೂ ಸಿಗ್ಬೋದೇನೋ ಅಂತ ಹೇಳಿಬಿಟ್ಟು ಓರಿಯನ್ ಮಾಲ್ಗೆ ಬಂದಿದ್ವಿ ನಾವು ನೋಡಿರೋ ಒಂದಿಷ್ಟು ಕಲೆಕ್ಷನ್ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಈ ಸ್ಟೋರ್ ಬಂದು ಗ್ರೌಂಡ್ ಫ್ಲೋರಲ್ಲೇ ಇದೆ. ನನ್ನ ಬಟ್ಟೆಗಳಂದ್ರೆ ತುಂಬ ಇಷ್ಟ ಶಾಪಿಂಗ್ ಮಾಡೋದು, ಬಟ್ ಪಾಪುಗೆ ಬಟ್ಟೆ
ಬಟ್ಟೆಗಳು ನೋಡಿದ ತಕ್ಷಣ ತುಂಬ ಸಿಟ್ಟು ಬರುತ್ತೆ, ಯಾಕಂತ ಗೊತ್ತಿಲ್ಲ. ಮೊದಲಿಂದನೂ ಅಷ್ಟೇ ಅವನು. ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಓರಿಯನ್ ಮಾಲಲ್ಲಿ ಕೂಡ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ. ಅದಾದ ನಂತರ ನಾವು ಹೊರಟಿದ್ದು ಹೆಬ್ಬಾಳಿಗೆ. ಆ್ಯಸ್ ಯೂಶ್ವಲ್ ಅವ್ನು ಒಂದು ಪ್ಲೇಸಲ್ಲಿ ಕೂಡೋದೇ ಇಲ್ಲ, ಸೊ ಹಾಗಾಗಿ ಸನ್ ರೂಫ್ನ ಓಪನ್ ಮಾಡಿ ಎಲ್ಲಿ ಹತ್ತುತ್ತೀನಿ ಅಂತ ಹಠ ಮಾಡ್ತಿದ್ದ. ಹೆಬ್ಬಾಳಲ್ಲಿ ಸಿಂಹನ್ ಪುಟ್ಟಜ್ಜೆ ಇರ್ತಾರೆ, ಮತ್ತು ಸಿಂಹನ್ ಅತ್ತೆಗೆ ಪಾಪು ಆಗಿದೆ. ಸೊ ಪಾಪುನ್ ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಹೆಬ್ಬಾಳಿಗೆ ಬಂದಿರೋದು. हम 2 जने तेरा बड़ा है छोटा भी बड़े ग्रुप में नहीं तेरा ಅತ್ತೆ ಮಗಳನ್ನ ನೋಡಿದ ತಕ್ಷಣ ರೆಕ್ಕೆ ಬಂದಂಗಾಯ್ತು ನಮ್ಮ ಸಿಂಹನ್ಗೆ. ಪಾಪನ್ ನೋಡಿದ ತಕ್ಷಣ ಡ್ಯಾನ್ಸ್ ಮಾಡೋದು, ಅಪ್ಕೊಳ್ಳೋದು, ಮುದ್ದು ಕೊಡೋದು, ಏನೇನೆಲ್ಲ ಮಾಡ್ತಿದ್ದ ಅವನು. ಮುದ್ದು ಕೊಡೋಕ್ಕೆ ಹೋಗ್ತಿದ್ದ ಮತ್ತೆ ಮತ್ತೆ ಅಲ್ಲಿ ಇಲ್ಲಿ ಹುಡುಕಿ ಟಾಯ್ಸ್ನ ತಂದು ಅತ್ತೆ ಮಗಳಿಗೆ ತೋರಿಸ್ತಿದ್ದ, ಆಡಿಸ್ತಿದ್ದ. ಆ ಕ್ಲಿಪ್ಪಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ಸೊ ಅಷ್ಟೆಲ್ಲ ಆಯಿತು. ಈಗ ನಾವು ಬಂದಿದ್ದು ಯಲಹಂಕ ರೇವಾ ಯೂನಿವರ್ಸಿಟಿಗೆ. ಅಬ್ಬಾ, ಎಷ್ಟು ದೊಡ್ಡದಾಗಿದೆ ಕ್ಯಾಂಪಸ್ ಅಂದರೆ 10 ವಿಧಾನಸೌಧಗಳು ಅದು ಒಂದೇ ಕ್ಯಾಂಪಸ್ಸಲ್ಲಿ ಆಗ್ಬೋದು, ಅಷ್ಟು ದೊಡ್ಡದಾಗಿದೆ ಕ್ಯಾಂಪಸ್ಸು. ನನಗಂತೂ ಕ್ಯಾಂಪಸ್ ತುಂಬ ಇಷ್ಟ ಆಯಿತು. ಸೊ ರೇವಾ ಯೂನಿವರ್ಸಿಟಿಗೆ ಯಾಕೆ ಬಂದ್ವಿ ಅಂತಂದರೆ, ನನ್ನ ಸಿಸ್ಟರ್ಗೆ ರೇವಾ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ. ಸೊ ಆಲ್ರೆಡಿ ಅಡ್ಮಿಷನ್ ಮಾಡಾಯಿತು. ಸೊ ಅವಳಿಗೆ ಹಾಸ್ಟೆಲ್ ಡ್ರಾಪ್ ಮಾಡಬೇಕಿತ್ತಂಥೇಳಿ ನಾವು ಬಂದಿರೋದು. ಬಟ್ ಒಂದಿಷ್ಟು ಹಾಸ್ಟೆಲ್ ಸೆಕ್ಷನಲ್ಲಿ ಕೆಲಸ ಇತ್ತಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಸೊ ಸ್ವಲ್ಪ ಪ್ರಾಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಬಟ್ ಅವಳು ಫಸ್ಟ್ ಟೈಮ್ ಹಾಸ್ಟೆಲ್ ಹೋಗ್ತಿರೋದ್ರಿಂದ ಎಲ್ಲರೂ ತುಂಬ ಸೆಂಟಿ ಆಗಿಬಿಟ್ಟಿದ್ವಿ. ಓದಕ್ಕೆ ತಾನೇ ಹೋಗ್ತಿರೋದು, ಮಿಲ್ಟ್ರಿಯಲ್ಲಿ ಏನಾದರೂ ಬಾರ್ಡರ್ ಕಾಯ್ಲಿಕ್ಕೆ ಹೋಗ್ತಿರೋ ಥರ ಅಳ್ತಿದ್ರು ಎಲ್ಲರೂ. ಸೊ ಹಾಗೆ ಹೇಳಿ ಎಲ್ರಿಗೂ ಸಮಾಧಾನ ಮಾಡಿದೆ ನಾನೇ. ಸೊ ಅಲ್ಲಿ ಅವಳಿಗೆ ರೇವಾ ಯೂನಿವರ್ಸಿಟಿಯಲ್ಲಿ ಡ್ರಾಪ್ ಮಾಡಿ ನಾವು ಹೊರಟಿದ್ದು ಪೀನೆಗೆ. ಅಲ್ಲಿ ನಮ್ಮ ತಮ್ಮನಿಗೆ PGಗೆ ಡ್ರಾಪ್ ಮಾಡಬೇಕಿತ್ತು. ಸೊ ರೇವಾ ಯೂನಿವರ್ಸಿಟಿಯಲ್ಲಿ ಅವಳಿಗೆ ಗ್ರ್ಯಾಜುಯೇಷನ್ ಅಡ್ಮಿಷನ್ ಮಾಡಿಸಿರೋದು. ಬಟ್ ತಮ್ಮನಿಗೆ ಗ್ರ್ಯಾಜುಯೇಷನ್ ಮುಗ್ದಾಗಿದೆ. ಸೊ MBA ಮಾಡ್ತಿದ್ದಾನೆ ಅವನು. ಸೊ ಅವನಿಗೂ ಕೂಡ ಹಾಸ್ಟೆಲ್ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟ್ವಿ. ಸೊ ದ್ಯಾಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.